ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ, ಒಬ್ಬ ಯೋಧ ಇರ್ತಾನೆ. ಅವನು ಕಾಶ್ಮೀರದ ಗಡಿಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗತ್ತೆ. ಅಲ್ಲಿ ಫೋನ್ ಇರೋದಿಲ್ಲ, ನೆಟ್ವರ್ಕ್ ಇರೋದಿಲ್ಲ. ತಂದೆ ತಾಯಿಗೆ ತಾನು ಚೆನ್ನಾಗಿದ್ದೀನಿ, ಹುಷಾರಾಗಿದ್ದೀನಿ ಅಂತ ಹೇಳೋದಕ್ಕೆ ಯಾವುದೋ ಒಂದು ಮಾರ್ಗ ಬೇಕಾಗಿರುತ್ತೆ. ಹಾಗಾಗಿ ಆತ ಏನು ಮಾಡ್ತಿರ್ತಾನೆ, ಅವನು ಇದ್ದಂತಹ ಜಾಗದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಒಂದು ATM ಇರುತ್ತೆ. ಪ್ರತಿದಿನ ಅಲ್ಲಿಗೆ ಹೋಗ್ತಾನೆ, ₹100 ತೆಗಿತಾನೆ, ಬರ್ತಾನೆ. ಪ್ರತಿದಿನ ಹೋಗ್ತಾನೆ, ₹100 ತೆಗಿತಾನೆ, ಬರ್ತಾನೆ. ಇದನ್ನು ಗಮನಿಸ್ತಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಕೇಳ್ತಾನೆ, ಅಲ್ಲ ಸರ್, ದಿನ ಬಂದು ಯಾಕೆ ₹100 ತೆಗಿತೀರಾ? ಒಟ್ಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ತಗೋಬಾರ್ದಾ ಅಂತ. ಆಗ ಯೋಧ ನಕ್ಬಿಟ್ಟು ಹೇಳ್ತಾನೆ, ಈ ATM ಕಾರ್ಡಲ್ಲಿ ದುಡ್ಡು ತೆಗೆದ್ರೆ ನನ್ನ ತಂದೆಗೆ ಮೆಸೇಜ್ ಹೋಗುತ್ತೆ ದುಡ್ಡು ತೆಗೆದಿದ್ದೀನಿ ಅಂತ. ಸೊ ಅಪ್ಪನಿಗೆ ಒಂದು ಧೈರ್ಯ ಬರುತ್ತೆ, ನಾನು ಇನ್ನೂ ಬದುಕಿದ್ದೀನಿ ಅಂತ. ಹಾಗಾಗಿ ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕೆ ಇದೊಂದೇ ಮಾರ್ಗ. ಹಾಗಾಗಿ ಪ್ರತಿದಿನ ಅಲ್ಲಿಂದ ಬಂದು ನಾನು ₹100 ತೆಗಿತೀನಿ ಅಷ್ಟೇ ಅಂತ ಹೇಳ್ತಾನೆ. ಯಾಕೆ ಈ ಕಥೆಯನ್ನು ಹೇಳಿದೆ ಇವತ್ತು ಅಂತ ಅಂದರೆ, ಎಷ್ಟೋ ಬಾರಿ ನಿಮ್ಮನ್ನು ಪ್ರೀತಿಸೋ ಹೃದಯ ಚಡಪಡಿಸ್ತಾ ಇರುತ್ತೆ, ನೀವು ಹುಷಾರಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ. ತಂದೆ ತಾಯಿ ಮಕ್ಕಳಿಗೆ ಹೊರಗಡೆ ಹೋದಾಗ ಪದೇ ಪದೇ ಫೋನ್ ಮಾಡ್ತಾರೆ, ಎಲ್ಲಿದೆಯಾ, ಊಟ ಆಯಿತಾ, ತಿಂಡಿ ಆಯಿತಾ. ಇದು ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕೆ ಕೇಳೋಂತಹ ಮಾತಲ್ಲ. ನನ್ನ ಮಗ ಹುಷಾರಾಗಿದ್ದಾನ, ಅವನು ತಿಂಡಿ ತಿನ್ನ, ಅವನು ಊಟ ಮಾಡೋದನ್ನ, ಅಥವಾ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಪದೇ ಪದೇ ಫೋನ್ ಮಾಡಿ ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅದನ್ನು ಎನ್ಕ್ವೈರಿ ಅಂತ ಮಾತ್ರ ದಯವಿಟ್ಟು ಅನ್ಕೋಬೇಡಿ. ಅದು ಅವರು ತೋರಿಸುವಂತಹ ಪ್ರೀತಿಯ ಕಾಳಜಿ ಅಷ್ಟೆ. ಆ ಪ್ರೀತಿಯ ಕಾಳಜಿಯನ್ನು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹಾಗೆ ಎಷ್ಟೋ ಜನರಿಗೆ ಆ ಪ್ರೀತಿಯ ಕಾಳಜಿ ತೋರಿಸೋ ಆ ಹೃದಯನೇ ಇರೋದಿಲ್ಲ. ನಿಮಗಿದೆ ಅಂದರೆ ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ಅರ್ತ್. ಯಾಕೆಂದರೆ ಯಾರು ಏನು ಬೇಕಾದರೂ ಕೊಡ್ಬೋದು. ಅವರ ಪ್ರೀತಿಯನ್ನು, ಅವರ ಸಮಯವನ್ನು ನಿಮಗೋಸ್ಕರ ಮೀಸಲಿಡ್ತಿದ್ದಾರೆ ಅಂದರೆ ಅವರನ್ನು, ಅವರ ಪ್ರೀತಿಯನ್ನು ಗೌರವಿಸಿ. ಏನಂತೀರಾ? ಯೋಚನೆ ಮಾಡಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೋವಾಗದ ಹಾಗೆ ನಡ್ಕೊಳ್ಳಿ. ಅವರಿಗೇನು ದೊಡ್ಡ ದೊಡ್ಡ ಗಿಫ್ಟ್ ಕೊಡೋ ಅವಶ್ಯಕತೆ ಇಲ್ಲ. ನೀವು ಹುಷಾರಾಗಿದ್ದೀರಾ ಅನ್ನೋ ಒಂದೇ ಒಂದು ಮೆಸೇಜ್ ಸಾಕು ಅಲ್ವಾ? ಹಾಗೆ ಅಂತಹ ಪ್ರೀತಿ ಪಾತ್ರರು ನಿಮ್ಮ ಜೀವನದಲ್ಲೂ ಇದ್ದರೆ ಖಂಡಿತ ಅವ್ರಿಗೊಂದು ಮೆಸೇಜ್ ಮಾಡಿ, ಅವರಿಗೊಂದು ಕಾಲ್ ಮಾಡಿ. ಹಾಗೆ ಅವರಿಗೋಸ್ಕರ ನಿಮ್ಮ ಸಮಯವನ್ನು ಮೀಸಲಿಡಿ. ಏಕೆಂದರೆ ದ ಬೆಸ್ಟ್ ಗಿಫ್ಟ್ ನಾವು ಪ್ರೀತಿಸೋ ವ್ಯಕ್ತಿಗೆ ಕೊಡೋದು ನಿಮ್ಮ ಸಮಯ. ಯೋಚನೆ ಮಾಡಿ. ಥ್ಯಾಂಕ್ ಯು.